ಬೆಸ್ಟ್ ಓಕೆನಾ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಾಲಿಂಗ್. ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಮುದ್ದಾಗಿ ಮಾತಾಡಿದ್ರಿ. ಬಹಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ಹಾಗೆ ಶ್ರೇಯಾ ಅವರೇ, ಐ ಹರ್ಡ್ ಅಬೌಟ್ ಅ ಸ್ಟೇಟ್ಮೆಂಟ್ ಏನಂತಂದ್ರೆ ನೀವು ನಾಸಾಗೆ ಹೋಗೋ ಪ್ಲಾನ್ ಇದೆ ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಈಗ ರೀಸೆಂಟ್ಲಿ ನಾನು ಅಬ್ದುಲ್ ಕಲಾಂ ಅವ್ರನ್ನ ಮೀಟ್ ಆಗಿದ್ದೆ. ಅವ್ರು ನನ್ನ ಅಚೀವ್ಮೆಂಟ್ಸ್ ನೋಡಿ ಭಾಳ ಇಷ್ಟಪಟ್ಟರು. ಅವ್ರು ಅಂದರು ನಾಸಾಗ ಅಷ್ಟು ದೂರ ಯಾಕೆ ಹೋಗ್ತೀಯಮ್ಮ, ಇಸ್ರೋಲ್ಲೇ ನಿನಗೆ ಭಾಳ ಸಪೋರ್ಟ್ ಕೊಡ್ತೀವಿ ಅಂತ. ಬಟ್ ಈಗ ನಾನೇನಾದರೂ ಅಸ್ಟ್ರೋನಾಟ್ ಆಗಬೇಕಂದ್ರೆ 4 ವೆರೈಟೀಸ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 4 ಯೋಗದಿಂದ ಮಾಡಬೇಕು. ಬಟ್ ಇನ್ನು 8 ನಾವು ನಾಸಾಗ ಹೋಗೇ ಮಾಡಬೇಕು. ಸೊ ಅಲ್ಲಿ ಹೋಗಿ ನಾನು ನನ್ನ ಕೋರ್ಸನ್ನು ಕಂಪ್ಲೀಟ್ ಮಾಡಿ ನಾನು ಅಸ್ಟ್ರೋನಾಟ್ ಆಗಬೇಕು. ಸೊ ಇಸ್ರೋದಲ್ಲಿ ಇಸ್ರೋಗೂ ನಾಸಾಗೂ ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ಇಲ್ವಾ ಆ 8 ಇದು ಇದಾವೆ ಅಂದ್ರೆ ನಾಸಾದು ಬಹಳ ದೊಡ್ಡ ಟೆಕ್ನಾಲಜಿ. ಇಸ್ರೋದು ಇಟ್ ಇಸ್ ವೆರಿ ನೈಸ್ ಬಟ್ ಹೈಯರ್ ಎಜುಕೇಶನ್ ಅಲ್ಲೇ. ಐಡಿಯಲ್ ಪರ್ಸನ್ ಯಾರು? ಕಲ್ಪನಾ ಚಾವ್ಲಾ ಯಾರು? ಹೌದು, ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ವ್ಯಾಲೆಂಟಿನಾ ತೆರೆಸ್ಕೋವಾ, ಅಬ್ದುಲ್ ಕಲಾಂ ಸರ್ ಎಲ್ಲರೂ ನನಗೆ ಭಾಳ ಐಡಿಯಲ್. ಯಾಕೆಂದರೆ ಅವರಿಂದ ನಾನು ಭಾಳ ಕಲ್ತಿದ್ದೀನಿ ಅವ್ರು ಹಂಗೆ ಆಗಬೇಕು ಅಂತ. ಬಟ್ ಮೋಸ್ಟ್ಲಿ ಮೋರ್ ದೆನ್ ಆಲ್ ಆಫ್ ದಮ್ ನಮ್ಮಮ್ಮ. ಯಾಕೆಂದರೆ ಇವತ್ತು ನಾನು ಏನೇ ಇದ್ದೀನಿ ಎಲ್ಲ ಅವರಿಂದನೇ. ನನ್ನ ಅಸ್ಟ್ರೋನಾಟ್ ಎಲ್ಲ ನಂದು ಏಮ್ಸ್ ಎಲ್ಲ ಸೆಕೆಂಡರಿ. ಬಟ್ ಫಸ್ಟ್ ನಾನೊಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು ನನ್ನ ಮಮ್ಮ ಥರ ಅಂತ ನಂಗೆ ಆಸೆ. ಸ್ವೀಟ್. ಮಮ್ಮಿ ಹೆಸರೇನಂದ್ರೆ? ಸುನೀತಾ ದಿನಕ್ಕೆ. ಸುನೀತಾ ಆಂಟಿ, ವೆರಿ ಕಂಗ್ರಾಟ್ಸ್. ಫಸ್ಟ್ ನಿಮಗೆ ಹೇಳಬೇಕು, ಮಗಳಲ್ಲ, ಕಂಗ್ರಾಟ್ಸ್ ನಿಮಗೆ. ಸೊ ನೀವು ನೋಡ್ತಿರ್ತೀರಾ ಅಂತ ನನಗೆ ಗೊತ್ತು. ನಿಮಗೆ ಕಂಗ್ರಾಟ್ಸ್ ಎಲ್ಲರ ಕಡೆಯಿಂದ, ಇಡೀ ಕರ್ನಾಟಕದ ಎಲ್ಲ ಮಕ್ಕಳ ಕಡೆಯಿಂದ ನಿಮಗೆ ಕಂಗ್ರಾಟ್ಸ್ ಮ್ಯಾಮ್. ಸೊ ಹಾಗೆ ಇವಾಗ ನೀವು ಡ್ಯಾನ್ಸ್ 17 ಎಷ್ಟು ಟೈಪ್ ಹೇಳಿ? 7 ಟೈಪ್ಸ್, 7 ವೆರೈಟೀಸ್ ಕಲ್ತಿದ್ದೀರಾ ಅಂತ. ಎಲ್ಲದಕ್ಕೂ ಅಂದರೆ ಎಲ್ಲದಕ್ಕೂ ಕಲೀಲೇಬೇಕು ಅಂತ ಕಲ್ತಿದ್ದ ಅಥವಾ ನಿಮ್ಗೆ ಯಾವಾಗಿಂದ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಡ್ಯಾನ್ಸ್? ನಾನಂದರೆ ಭರತನಾಟ್ಯಂ ನಾನು ಯಾವಾಗ 2.5 ಇಯರ್ಸ್ ಇದ್ದೆ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಫಸ್ಟ್ ಪ್ರೋಗ್ರಾಮ್ 3.5 ಇಯರ್ಸ್ ಇದ್ದಾಗ ಕೊಟ್ಟಿದ್ದು. ಆಮೇಲೆ ಬಟ್ ಭರತನಾಟ್ಯಂ ಜೊತೆ ನನಗೆ ಹಿಂಗೆ ಗೊತ್ತಾಯ್ತು, ಹಿಂಗೆ 7 ವೆರೈಟೀಸ್ ಆಫ್ ಕ್ಲಾಸಿಕಲ್ ಡ್ಯಾನ್ಸಸ್ ಇದ್ದಾವೆ ಅಂತ. ಸೊ ನನಗನ್ನಿಸ್ತು ದ ಮೋರ್ ಯು ಲರ್ನ್ ದ ಮೋರ್ ಯು ಗೇನ್ ಅಲ್ವಾ. ಸೊ ನಾನು ಆ 7 ವೆರೈಟೀಸ್ ಯಾಕೆ ಕಂಪ್ಲೀಟ್ ಮಾಡಬಾರ್ದು, ಯಾಕೆ ಅದನ್ನು ಕಲ್ಕೋಬಾರ್ದು ಅಂತ ನಾನು ಕಲಿತಾ ಇದ್ದೀನಿ. ಮತ್ತು ಏನು ಮಿಕ್ಸಪ್ ಆಗಲ್ಲ, ಯಾಕೆಂದರೆ ಎಲ್ಲ ಸೇಮ್ ಬೇಸಿಕ್ ಸೇಮೇ. ಬಟ್ ಸ್ವಲ್ಪ ಸ್ಟೆಪ್ಸ್ ಕಡಿಮೆ. ಅಂದರೆ ಭರತನಾಟ್ಯಮಲ್ಲಿ ಜಾಸ್ತಿ ಫೋರ್ಸ್ ಹಾಕಿದ್ರೆ ಕಥಕಲ್ಲಿ ಹಾಕಲ್ಲ, ಕೆಲವೊಂದರಲ್ಲಿ ಭಾಳ ಗ್ರೇಸ್ಫುಲ್ ಇರಬೇಕು. ಸೊ ಎಲ್ಲೆಲ್ಲಿ ಹೋಗಿ ಕಲ್ತಿದ್ದೀರಾ ಈ ಥರ ಡ್ಯಾನ್ಸ್ಗಳು? ಅಂದರೆ ಭರತನಾಟ್ಯಂ ದಿನ ಟೀಚರ್ ಬಂದು ಕಲಿಸ್ತಾರೆ ಮನೆಗೆ. ಆಮೇಲೆ ಕುಚ್ಚುಪುಡಿ ಮತ್ತು ಹಿಂಗೆ ಕಥಕ್ಕು, ಒಡಿಸ್ಸಿ, ಮಣಿಪುರಿ ಇದೆಲ್ಲ ಎವ್ರಿ ಸಮ್ಮರ್ ಹಾಲಿಡೇಸ್ ಒಂದೊಂದು ಟೀಚರ್ ಅಂದರೆ ಬಾಂಬೆಯಿಂದ, ಡೆಲ್ಲಿ, ಕೋಲ್ಕತ್ತಾ, ಒರಿಸ್ಸಾಯಿಂದ ಎಲ್ಲ ಬಂದು ಕಲಿಸ್ತಾರೆ. ದಟ್ಸ್ ಸೋ ನೈಸ್. ಸೊ ನೋಡಿದ್ರಲ್ಲ, ಎಷ್ಟೊಂದು ಮಾಹಿತಿ ತಿಳ್ಕೊಂಡಿದ್ದೀರಾ. ಇನ್ನೂ ಕೂಡ ಬಹಳಷ್ಟು ತಿಳ್ಕೊಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ನನಗೆ ಗೊತ್ತು. ಸೊ ಕೂಡಲೇ ಕರೆ ಮಾಡಿ. ನಿಮ್ಗೆ ಏನೇನು ಕ್ವೆಶನ್ಸ್ ಇದೆ, ಏನೇನು ನಾನು ಕೇಳದೇ ಇರೋದು ಏನಾದರೂ ನಿಮಗೆ ಕೇಳಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಕರೆ ಮಾಡಿ ನನ್ನ ಜೊತೆ ಮಾತಾಡ್ಬೋದು. ಹಾಗೆ ಶ್ರೇಯಾ ಅವ್ರು ಕೂಡ ನಿಮ್ಗೆ ಏನೇನು ಡೌಟ್ಸ್ ಇದೆ ಅದಕ್ಕೆ ಎಲ್ಲದಕ್ಕೂ ಕೂಡ ಅವರು ಆನ್ಸರ್ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೋಸ್ಕರ ಒಂದು ಒಳ್ಳೆ ಹಾಡನ್ನು ಪ್ರಸಾರ ಮಾಡ್ತಿದ್ದೀವಿ ನೋಡಿ. ಮತ್ತೊಂದು ಪುಟ್ಟ ವಿರಾಮದ ನಂತರ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ನೆಚ್ಚಿನ ಸ್ವೀಟ್ ಚಾಕ್ಲೇಟ್ ಕಾರ್ಯಕ್ರಮಕ್ಕೆ ನಿಮ್ಮೊಟ್ಟಿಗಿದ್ದೀನಿ ನಿಮ್ಮ ಪ್ರೀತಿಯ ಗೆಳತಿ ಸ್ಫೂರ್ತಿ. ಹಾಗೆ ನಮ್ಮೊಟ್ಟಿಗಿದ್ದಾರೆ ಪೈಲಟ್ ಶ್ರೇಯಾ ದಿನಕರ್ ಅವರು. ಸೊ ಹಾಗೆ ನಮ್ಮೊಟ್ಟಿಗೆ ಇವಾಗ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಅಂತ ತಿಳ್ಕೊತೀರಾ? ಒಬ್ಬ ಸ್ಪೆಷಲ್ ಗೆಸ್ಟ್ ಅಂತಾನೆ. ಯಾರು ಅಂತ ನೀವೇ ಕಂಡುಹಿಡಿಯಬೇಕು. ಎನಿವೇಸ್, ಹಲೋ ಹಲೋ, ಹಾಯ್. ಹಾಯ್ ಸ್ಫೂರ್ತಿ. ಹಾಯ್, ಮಾತಾಡ್ತೀಯ? ಶ್ರೇಯಾ ದಿನಕರ್ ಅವ್ರ ಜೊತೆಗೆ ಮಾತಾಡ್ಬೇಕಾ? ನನ್ ಕೊಡಲ್ಲ ಮಾತಾಡಕ್ಕೆ. ನಿಮ್ ಹೆಸರು ಹೇಳ್ಬೇಡಿ ಆಯ್ತಾ, ಅವರೇ ಕಂಡಿಡಿಲಿ. ಹಾ 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 ಚೆನ್ನಾಗಿದೆ ನಿಮ್ ವಾಯ್ಸು. ಥ್ಯಾಂಕ್ ಯು, ಸೋ ಸ್ವೀಟ್. ಓಕೆ, ಮಾತಾಡಿ. ಹಲೋ ಹಲೋ ಹಲೋ, ಹಾಯ್, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಹಾ, ಮತ್ತೆ ಅವ್ರು ನಿಮಗೆ ಗೊತ್ತು? ಅದೇ ಎಲ್ಲೋ ಕೇಳ್ದಂಗಿದೆ ವಾಯ್ಸ್. ಎಲ್ಲೋ ಕೇಳ್ದಂಗಿದೆಯಂತೆ ವಾಯ್ಸು. ರಂಜನಾ ಅಂತ ಗೊತ್ತಾಗ್ತಿಲ್ಲ. ಹೇಳಿದ್ರು ಯಾರ್ದ ಹೆಸರು? ರಂಜನಾ. ಹೌದು. ಹಾಯ್ ಶ್ರೇಯಕ್ಕ. ಹಾಯ್. ನಾಡ್ ಗೊತ್ತಿರೋದ್ ಬಿಟ್ಟೆ. ಒಂದ್ ನಿಮಿಷ ರಂಜು, ನನಗ್ ಡೌಟ್ ಕ್ಲಿಯರ್ ಆಗ್ಬೇಕು. ನನಗ್ ನಿಮ್ ಹೆಸರು ಗೊತ್ತಿತ್ತು, ಬೇರೆ ಏನು ಗೊತ್ತಿರ್ಲಿಲ್ಲ. ರಂಜು ಅವ್ರು ನಿಮ್ಗೆ ಏನಾಗ್ಬೇಕು? ನನ್ನ ಕಸಿನ್ ಅಂದ್ರೆ ನಮ್ಮ ಅಮ್ಮನ ಬ್ರದರ್ನ ಮಗಳು. ಓಕೆ, ಅಮ್ಮ ಮಾವನ್ ಮಗಳು. ಹೌದು. ಓಕೆ, ಮಾವನ್ ಮಗಳು ಮಾತಾಡ್ತಾ ಇರೋದು ಶ್ರೇಯಾ. ಸೊ ರಂಜು ಅಲ್ವಾ ಅವ್ರ ಹೆಸರು? ಫುಲ್ ನೇಮ್? ರಂಜನಾ. ರಂಜನಾ. ರಂಜನಾ ಏನು ಓದ್ತಿರೋದು? 7th ಸ್ಟ್ಯಾಂಡರ್ಡ್ ಅಲ್ಲಿ. ರಂಜನಾ 7th ಸ್ಟ್ಯಾಂಡರ್ಡ್? ಹಾ. ಓಕೆ, ಎಲ್ಲಿಂದ ಫೋನ್ ಮಾಡ್ತಿರೋದು ನೀವು? ನಾನು ಬಾಂಬೆಯಿಂದ ಫೋನ್ ಮಾಡ್ತಿದ್ದೀನಿ. ಬಾಂಬೆಯಿಂದ ಫೋನ್ ಮಾಡ್ತೀರಾ? ಬಾಂಬೆಯಲ್ಲಿ ಇರೋದು ಮೀನ್ಸ್ ಸೂಪರ್ ಆಗಿ ಮಾತಾಡ್ತೀರಾ. ಓಕೆ, ಮಾತಾಡಿ ಶ್ರೇಯಾ ಹತ್ರ.
ಹಾ ಸೊ ಏನ್ ಕೇಳ್ಬೇಕು ನಿಮ್ಮ ಅಕ್ಕ ಹತ್ರ? ನಾನು ಅವ್ರನ್ನೇನೆ ಕೇಳ್ತೀನಿ. ಕೇಳಿ, ನನ್ನ ಹತ್ರನೇ ಮಾತಾಡಲ್ವಾ? ಹಾ ಓಕೆ ಕೇಳಿ. ಹಲೋ ಶ್ರೀಯಕ್ಕ. ಹಲೋ ರಂಜು. ಹಾ ಮತ್ತೆ ನೀನು ಪೈಲಟ್ ಆಗ್ದಿಯಲ್ಲ ನೀನು? ಹಲೋ. ಪೈಲಟ್ ಆಗಿದ್ರಲ್ಲ ನೀವು? ಹೇಳು ಪುಟ್ಟ. ಅವಾಗ ನೀನ್ ಏನೇನ್ ತಯಾರಿ ಮಾಡ್ಕೊಂಡಿದ್ದೆ? ಆಮೇಲೆ ನೀನು ಏರೋಪ್ಲೇನ್ ಫ್ಲೈ ಮಾಡ್ದಿಯಲ್ಲ, ಅದಕ್ಕೆ ನೀನ್ ಏನೇನ್ ತಯಾರಿ ಮಾಡ್ದೆ? ಏನೇನ್ ಮುಂಚೆ ಏನೇನ್ ರೆಡಿ ಆಗಿದ್ರಿ, ಯಾವ್ಯಾವ ತರ ತಯಾರಿಗಳನ್ನ ಮಾಡ್ಕೊಂಡಿದ್ರಿ ಅಂತ ಕೇಳ್ತಿದ್ದಾರೆ. ಯಾವ್ದಕ್ಕೆ? ಪೈಲಟ್ ಅಂದ್ರೆ ಪೈಲಟ್ ಆದ್ರಲ್ವಾ ಫಸ್ಟ್ ಟೈಮ್ ನೀವು ಏರೋಪ್ಲೇನ್ ರೈಡ್ ಮಾಡಿದಾಗ, ಅದಕ್ಕೆ ಮುಂಚೆ ನೀವ್ ಏನೇನ್ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ? ಅಂದ್ರೆ ಫಸ್ಟ್ ಟೈಮ್ ಏರೋಪ್ಲೇನ್ ಓಡಿಸುವಾಗ ಅಂದ್ರೆ ಎಲ್ಲರ ತರ ನಂಗೂ ಸ್ವಲ್ಪ ನರ್ವಸ್ ಆಯಿತು. ಬಟ್ ನಮ್ಮಮ್ಮ ನನಗೆ ಯಾವಾಗಲೂ ಕಾನ್ಫಿಡೆನ್ಸ್ ಕೊಟ್ಟರು ರಂಜು. ಅಂದರೆ ನೀನು ಮಾಡಲೇಬೇಕು, ನೀನು ಮಾಡಿದೀಯ ನೀನು ಇದನ್ನು ಶುರು ಮಾಡಿದ್ಯಾ, ನೀನು ಇದನ್ನು ಎಂಡ್ ಮಾಡಲೇಬೇಕು. ಸೊ ನನ್ನ ಫುಲ್ ಕಾನ್ಫಿಡೆನ್ಸ್ ಕೊಟ್ಟರು. ನಿನ್ನ ಫಿಯರನ್ನೆಲ್ಲ ತೆಗೆದುಹಾಕ್ಬಿಡು. ಆಮೇಲೆ ನನ್ನ ಇಂಟ್ರೆಸ್ಟನ್ನು ಜಾಸ್ತಿ ಮಾಡಿಸಿದ್ರು. ಅದರಿಂದ ನನಗೆ ಪೈಲಟ್ ಆಗೋಕ್ಕೆ ಇನ್ನೂ ಈಸಿ ಆಯಿತು. ತಿಳ್ಕೊಂಡ್ರಾ ರಂಜು? ಹಾ ಮತ್ತೆ ನಿಮಗೆ ಗೈಡೆನ್ಸ್ ಯಾರು ಕೊಟ್ರು? ಹಂಗೆ ಗೈಡೆನ್ಸ್ ಯಾರು ಕೊಟ್ರು? ನಿಮ್ಮ ಅತ್ತೆ ಹೇಳಿ. ನಮ್ಮಮ್ಮ ನನಗೆ ಎಲ್ಲ ಟೈಪ್ ಆಫ್ ಗೈಡೆನ್ಸ್ ಮಾಡ್ತಾರೆ, ಮತ್ತು ಪಪ್ಪನೂ ಮಾಡ್ತಾರೆ. ಇಬ್ಬರು ಭಾಳ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಅವರು, ಅಂದರೆ ನಾನು ಓದ್ತಾ ಇರೋದು ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇಂದಿರಾನಗರಲ್ಲಿ. ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ಭಾಳ ಸಪೋರ್ಟಿವ್ ಇದ್ದಾರೆ. ನನ್ನ ಫ್ರೆಂಡ್ಸು ಮೋರ್ ದೆನ್ ಎವ್ರಿಥಿಂಗ್, ನನ್ನ ಫ್ರೆಂಡ್ಸು ಭಾಳನೇ ಸಪೋರ್ಟಿವ್ ಇದ್ದಾರೆ. ಆಮೇಲೆ ನೀನು ಇದೆಯಲ್ಲ ರಂಜು. ಸೋ ಸ್ವೀಟ್ ರಂಜು.